ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇನ್ನೇನು ಒಂದು ತಿಂಗಳಿಗಿಂತ ಕಮ್ಮಿ ಟೈಮು ಬಾಕಿ ಇದೆ. ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಜಾನ್ ಸಿನಾ ಅವರು ಖುದ್ದಾಗಿ ತಾನೇ ಇಂಡಿಯನ್ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಅವರು ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಡಬ್ಲ್ಯೂ ಇಂಡಿಯನ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾ ಇದ್ದಾರೆ, ಡಬ್ಲ್ಯೂ ಇಂಡಿಯಾ ಫ್ಯಾನ್ಸ್ ಗಳು ನನ್ನನ್ನ ಆಗಿಂದನೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಅವರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಈ ಲೆವೆಲ್ಗೆ ಬರೋದಕ್ಕೇನೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಡ್ ಈಗ ನಾನು ನನ್ನ ಕಡೆಯ ಕೆಲವೊಂದಷ್ಟು ದಿನಗಳಲ್ಲಿ ಇದ್ದೀನಿ. ಅಂಡ್ ಈಗಲೂ ಕೂಡ ನನ್ನ ಮ್ಯಾಚಸ್ ಗಳನ್ನ ನೀವು ನೋಡ್ತೀರಾ, ನನ್ನ ಅಪಿರಿಯನ್ಸ್ ಗಳನ್ನ ನೀವು ನೋಡ್ತೀರಾ. ಅಂಡ್ ಈಗಲೂ ಕೂಡ ನನಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಇಂಡಿಯಾ ಅಂತ ನಮ್ಮ ಜಾನ್ ಸಿನಾ ಅವರು ಇಂಡಿಯನ್ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಒಂದು ಫೇರ್ವೆಲ್ ಟೂರ್ ನ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಏನೇ ಆಗಲಿ ಗೈಸ್, ನಾವು ಕೂಡ ಚಿಕ್ಕದಾಗಿ ಥ್ಯಾಂಕ್ ಯು ಸೀನಾ ಅಂತ ಕಮೆಂಟ್ ಹಾಕೋಣ. ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಥ್ಯಾಂಕ್ ಯು ಸೀನಾ ಅಂತ ಕಮೆಂಟ್ ಮಾಡಿ. ಅಂಡ್ ಮುಂದಿನ ತಿಂಗಳಲ್ಲಿ ನಾನು ಒಂದು ಸ್ಪೆಷಲ್ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದ್ರ ರಿಲೇಟೆಡ್. ಅಂಡ್ ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಶೇಮಸ್ ಅವರ ಬಗ್ಗೆ. ಗಾಯ್ಸ್, ಏನ್ ಆಗ್ಬಾರ್ದಾಗಿತ್ತು ಅದೇ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಶೇಮಸ್ ಅವರಿಗೆ ಇಂಜುರಿ ಆಗಿದೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡ್ತಾರೆ. ನಮ್ಮ ಶೇಮಸ್ ಅವರು ಈ ಒಂದು ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ನು ಕೂಡ ಗೆದ್ದು ಕ್ವಾರ್ಟರ್ ಫೈನಲ್ ಗೆ ಹೋಗಿದ್ರು. ಬಟ್ ಈಗ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಈಗ ನಮ್ಮ ಶೇಮಸ್ ಅವರು ಈ ಒಂದು ಟೂರ್ನಮೆಂಟ್ ಇಂದ ಹೊರಗಡೆ ಉಳಿದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವರ ರಿಪ್ಲೇಸ್ಮೆಂಟ್ ಆಗಿ ಯಾರು ಬರ್ತಾರೆ, ಏನ್ ಕತೆ ಏನು ಕೂಡ ಗೊತ್ತಿಲ್ಲ. ಅದೆಲ್ಲದನ್ನು ಕೂಡ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾಲ್ ತಿಳಿಸ್ತಾರೆ. ಸದ್ಯಕ್ಕೆ ನಮ್ಮ ಶೇಮಸ್ ಅವರು ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ ಇಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಇದನ್ನ ನಮ್ಮ ಜಾನ್ ಸಿನಾ ಅವರು ಕೂಡ ಒಂದ್ ರೀತಿ ಕನ್ಫರ್ಮ್ ಮಾಡ್ತಾರೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ಒಂದು ಶೇಮಸ್ ಅವರ ಫೋಟೋನ ಪೋಸ್ಟ್ ಮಾಡೋದ್ರ ಮುಖಾಂತರ. ಏನೇ ಆಗ್ಲಿ ಗಾಯ್ಸ್, ಏನ್ ಇಂಜುರಿ, ಎಷ್ಟು ಸೀರಿಯಸ್ ಏನು ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ. ಒಟ್ನಲ್ಲಿ ಈಗ ನಮ್ಮ ಶೇಮಸ್ ಅವರ ಸ್ಪಾಟ್ ಖಾಲಿ ಉಳಿದಿದೆ ಆ ಒಂದು ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲಿ ನೀವು ನೋಡಿರಬಹುದು, ವಿಜನ್ ಜೊತೆ ನಮ್ಮ ಲೋಗನ್ ಪಾಲ್ ಅವರು ಕೂಡ ಇರ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ಪ್ರೋಮೋದಲ್ಲಿ ಹೇಳ್ತಾ ಇರ್ತಾರೆ, ನಾನಿಲ್ಲಿ 5 ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ. ಅಂಡ್ ಅಷ್ಟೊತ್ತಿಗೆ ನಮ್ಮ ಊಸೋಸ್ಗಳು ಬಂದು ನಿನ್ನ ಮಾತನ್ನ ಕೇಳೋದಕ್ಕೆ ನಾವು ಯಾರು ಕೂಡ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಲಿಟ್ರಲಿ ನಮ್ಮ ಲೋಗನ್ ಪಾಲ್ ಅವರ ಒಂದು ಪ್ರೋಮೋ ಕೂಡ ಇತ್ತು. ಅಂಡ್ ಅದನ್ನ ಅವರು ತನ್ನ ಕೈ ಮೇಲೆ ಬರ್ಕೊಂಡು ಕೂಡ ಬಂದಿದ್ರು. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ತನ್ನ ಕೈ ಮೇಲೆ ಪ್ರೋಮೋ ಲೈನ್ಸ್ ಗಳನ್ನ ಬರ್ಕೊಂಡು ಬಂದಿರ್ತಾರೆ. ಅದನ್ನ ನೋಡ್ಕೊಂಡು ಹೇಳ್ಬೇಕಾಗಿತ್ತು. ಬಟ್ ಊಸೋಸ್ಗಳು ಬಂದು ಅದೆಲ್ಲದಕ್ಕೂ ಕೂಡ ಅಡ್ಡ ಬಂದ್ರು ಅಂತಾನೆ ಹೇಳ್ಬಹುದು. ಅಂಡ್ ಹಿಂದೆ ರಾಕ್ ಅವರು ಕೂಡ ತನ್ನ ಪ್ರೋಮೋನ ತನ್ನ ಕೈ ಮೇಲೆ ಬರ್ಕೊಂಡು ಬಂದಿದ್ರು. ಜನಗಳು ಈಗ ರಾಕ್ ಅವರಿಗೆ ಲೋಗನ್ ಪಾಲ್ ಅವ್ರನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ರಾಕ್ ಅವ್ರನ್ನ ನೋಡಿ ಲೋಗನ್ ಪಾಲ್ ಅವರು ಕಲ್ತಿರೋದು ಅಂತ. ಏನೇ ಆಗ್ಲಿ ಗೈಸ್, ಈ ಒಂದು ವಿಚಾರ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಇದೇ ತಿಂಗಳು 29ನೇ ತಾರೀಕು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಟೋಟಲ್ ಆಗಿ ನಮಗೆ 4 ಮ್ಯಾಚಸ್ ಗಳು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಅಲೆಕ್ಸಾ ಬ್ಲೆಸ್, ಶಾರ್ಲೆಟ್ ಫ್ಲೇರ್, ಇಯೋ ಸ್ಕೈ ಹಾಗೆ ಎಜೆ ಲೀ ವರ್ಸಸ್ ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್, ಕಬೂಕಿ ವಾರಿಯರ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ. ಇದಾದ್ಮೇಲೆ ನಮಗೆ ಮೆನ್ಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್, ಕೋಡಿ ರೋಡ್ಸ್, ಜೇ ಉಸೋ, ಜಿಮ್ಮಿ ಉಸೋ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಲೋಗನ್ ಪೌಲ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ. ಸೊ ಈ 4 ಮ್ಯಾಚಸ್ ಗಳು ಕೂಡ ನಮಗೆ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಈ 4 ಮ್ಯಾಚಸ್ ಗಳ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ಸ್ವಲ್ಪ ನಾವು ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ನಡೀತಿರ್ತಕ್ಕಂತಹ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ನಮ್ಮ ಜಾನ್ ಸಿನಾ ಅವ್ರನ್ನ ಫೇವರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ -300 ಆಡ್ಸ್ ಇದ್ರೆ ಜಾನ್ ಸಿನಾ ಅವರಿಗೆ +200 ಆಡ್ಸ್ ಇದೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೋಲ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ
ನಿಕ್ಕಿ ಬೆಲ್ಲಾ ಅವರ ನಡುವೆ ನಡೀತಿರ್ತಕ್ಕಂತಹ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ನಮ್ಮ ಸ್ಟೆಫನಿ ವೆಕೆರ್ ಅವ್ರನ್ನ ಫೇವರ್ ಮಾಡ್ತಾ ಇದೆ. ಸ್ಟೆಫನಿ ವೆಕೆರ್ ಅವರಿಗೆ -5000 ಆಡ್ಸ್ ಇದ್ರೆ ನಿಕ್ಕಿ ಬೆಲ್ಲಾ ಅವರಿಗೆ +1200 ಆಡ್ಸ್ ಇದೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ನಮ್ಮ ಸ್ಟೆಫನಿ ವೆಕೆರ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಿಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಇಯೋ ಸ್ಕೈ, ಅಲೆಕ್ಸಾ ಬ್ಲೆಸ್, ಶೆಫರ್ ಅಂಡ್ ಏಜೆಲಿ ವರ್ಸಸ್ ನಾಯಾ ಜಾಕ್ಸ್, ಲಾಸ್ಟ್ ಲೆಜೆಂಡ್, ಕಬೂಕಿ ವಾರಿಯರ್ಸ್ ಹಾಗೆ ನಮ್ಮ ಬೆಕ್ಕಿ ಲಿಂಚ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ರಿಯಾ ರಿಪ್ಲಿ ಅವರ ಟೀಮು ವಿನ್ ಆಗುತ್ತಂತೆ. ಯಾಕಂದ್ರೆ ಅವರ ಟೀಮಿಗೆ -500 ಆಡ್ಸ್ ಇದ್ರೆ ಈ ಕಡೆ ಹೀಲ್ ವಿಮೆನ್ಸ್ ಟೀಮಿಗೆ +300 ಆಡ್ಸ್ ಇದೆ. ಇದಾದ್ಮೇಲೆ ನಿಮಗೆ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್, ಕೋಡಿ ರೋಡ್ಸ್, ಜೇ ಊಸೋ, ಜಿಮ್ಮಿ ಊಸೋ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಲೋಗನ್ ಪೋಲ್, ಡ್ರೂ ಮ್ಯಾಕೆಂಟೈರ್ ಅಂಡ್ ಬ್ರಾಕ್ ಲೇಸ್ನರ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ಟೀಮ್ ನ ಫೇವರ್ ಮಾಡ್ತಾ ಇದೆ. ಯಾಕಂದ್ರೆ ಬ್ರಾಕ್ ಲೇಸ್ನರ್ ಅವರ ಟೀಮಿಗೆ -250 ಆಡ್ಸ್ ಇದ್ರೆ ಈ ಕಡೆ ಫೇಸ್ ಟೀಮಿಗೆ +170 ಆಡ್ಸ್ ಇದೆ. ಆಡ್ಸ್ ನ ಅಂತರ ಅಷ್ಟೊಂದೇನು ಇಲ್ಲ. ಬೆಟ್ಟಿಂಗ್ ಓಡ್ಸ್ ಕೂಡ ಚೇಂಜ್ ಆಗುತ್ತೆ. ಫೈನಲ್ ಬೆಟ್ಟಿಂಗ್ ಓಡ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಆಗಿರ್ತಕ್ಕಂತಹ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಹೀಲ್ ವಾರ್ ಗೇಮ್ ಟೀಮು ವಿನ್ ಆಗುತ್ತಂತೆ. ಸೊ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ನಿಮಗೂ ಕೂಡ ಗೊತ್ತಾಯ್ತು. ಆದಷ್ಟು ಬೇಗ ನನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೆಡಿಕ್ಷನ್ ವಿಡಿಯೋ ಕೂಡ ಬರುತ್ತೆ. ಅದಕ್ಕೂ ಕೂಡ ಕಾಯ್ತಾ ಇರಿ. ನಿಮ್ಮ ಪ್ರಕಾರ ಬೆಟ್ಟಿಂಗ್ ಓಡ್ಸ್ ಹೇಳ್ದಂಗೆ ಆಗುತ್ತೋ ಇಲ್ವೋ, ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.